ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ರಾಧನ್ನ ಬಾವನ್ನ ಹೆಂಡ್ತಿ ಬಾವಂಗೆ ಮಧ್ಯದವರು ಇವ್ರಿಗೆ ಅವಳೇ ಅಡುಗೆ ಮಾಡ್ತಾ ಇದ್ದಿದ್ದು. ಅವಳಿಗೆ ಇವತ್ತು ಕೈಗೇನೋ ಏಟಾಗಿದೆ ಅಂತೇಳ್ಬಿಟ್ಟು ಪಾಪ ಸುಸ್ತು ಅಂತೇಳಿ ಅವಳನ್ನ ಅಡುಗೆ ಮಾಡೋದು ಬೇಡ ಅಂಥೇಳಿ ನಿಲ್ಲಿಸ್ತಾಳೆ. ಅದಕ್ಕೆ ಇವಾಗ ರಾಧಾ ಅಡುಗೆ ಮಾಡಬೇಕು. ರಾಧಾ ಅಡುಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವ್ರ ಅತ್ತೆ ಮತ್ತು ಯಾರುವ ಬೇಡ ಅಡುಗೆ ಮಾಡೋದು ರಾಧಾ, ಅವಳು ಇಷ್ಟ ಇಲ್ಲದೆ ಇದ್ದವಳಲ್ವ, ಅಡುಗೆ ಮಾಡೋದು ಬೇಡ ಅಂಥೇಳಿ. ಈಗ ಅವ್ರ ಅಕ್ಕ ಅಂದರೆ ಓರ್ಗಿತ್ತಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವಳನ್ನ ಮೇಲೆ ಕರ್ಕೊಂಡು ಹೋಗ್ತಾರೆ ಅವ್ರ ಅತ್ತೆನೂ ಅವಳ ಗಂಡನೂ. ಹಾಗಾಗಿ ಅವಳು ರೆಸ್ಟ್ ಮಾಡಲಿ ಸ್ವಲ್ಪ ಹೊತ್ತು ಅಂತೇಳಿ ಈ ಕಡೆ ರಾಧಾ ಬಂದು ಅಡುಗೆಗೆ ಬಂದಿರ್ತಾಳೆ. ಅಮ್ಮ ಮಗ ಇಬ್ಬರು ಬಂದು ನೋಡ್ತಾರೆ ರಾಧಾ ಅಡುಗೆ ಮಾಡ್ತಾಯಿರ್ತಾಳೆ. ಆಮೇಲೆ ಓ ರಾಧಾ ನೀನು ಅಡುಗೆ ಮಾಡ್ತಾಯಿದ್ದೀಯ ಅಂತ. ಹೌದು ಬಾಬಾ, ಅಕ್ಕಂಗೆ ಹುಷಾರಿಲ್ಲ ಅಲ್ಲ, ಪಾಪ ಸುಸ್ತು ಅಂತಿದ್ದಾರಲ್ಲ, ಅದಕ್ಕೆ ನಾನೇ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಅವ್ರ ಅತ್ತೆ ಏನೂ ಮಾತಾಡಲ್ಲ, ಸುಮ್ಮನೆ ಆಗ್ತಾಳೆ. ಇವರಿಬ್ಬರು ನೋಡ್ತಾರೆ ಅಮ್ಮ ಮಗ ಅಡುಗೆ ಮಾಡ್ತಾ ಇರೋದನ್ನು. ಸರಿ ಮಾಡಲಿ ಅಂತ ಹೇಳ್ಬಿಟ್ಟು ಅವರು ಬಿಡ್ತಾರೆ, ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆಮೇಲೆ ರಾಧಾ ಅಡುಗೆ ಎಲ್ಲ ಮಾಡಾಗುತ್ತೆ, ತುಂಬಾ ಟೇಸ್ಟ್ಫುಲ್ಲಾಗಿ ಅಡುಗೆ ಮಾಡಿರ್ತಾಳೆ. ಇಬ್ಬರು ಅಮ್ಮ ಮಗ ಹೋಗಿ ಟೇಸ್ಟ್ ನೋಡ್ತಾರೆ. ಅದಕ್ಕಿಂತ ಮುಂಚೆ ರಾಧಾ ಅಡುಗೆ ಮಾಡ್ತಿರುವಾಗ ಅವ್ರ ಭಾವ ಹೇಳ್ತಾನೆ, ನಾನು ಅಡುಗೆ ಮಾಡ್ತೀನಿ ಬಾ ರಾಧಾ, ನೀನು ಹೋಗು, ನಾನು ಅಡುಗೆ ಮಾಡ್ಕೊಳ್ತೀನಿ ಅಂತ. ಇಲ್ಲ ಬಾವ, ನಾನು ಮಾಡ್ತೀನಿ ಪರವಾಗಿಲ್ಲ ಅಂತ ರಾಧಾ ಹೇಳ್ತಾಳೆ. ಅದಕ್ಕೆ ಅವ್ರ ಭಾವ ಇಲ್ಲ ನಾನು ಮಾಡ್ತೀನಿ, ನೀನು ಹೋಗು ಅಡುಗೆನ, ನಾನು ಮಾಡ್ತೀನಿ ಹೋಗು ಅಂತ. ಇಲ್ಲ ಬೇಡ ಬಾವ, ನಾನು ಮಾಡ್ತೀನಿ, ಅಕ್ಕ ದಿನ ಮಾಡಿಕ್ಕಲ್ವ, ಇವತ್ತು ನಾನು ಮಾಡಿಬಿಡಿಸ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ. ಆಮೇಲೆ ಅಡುಗೆ ಎಲ್ಲ ಆಗುತ್ತೆ. ಆದಮೇಲೆ ಅವಳು ಆಚೆ ಬರ್ತಾಳೆ. ಅವಾಗ ಹೋಗಿ ಇವ್ರು ಟೇಸ್ಟ್ ನೋಡೋಕ್ಕೆ ಹೋಗ್ತಾರೆ ಅಮ್ಮ ಮಗ. ಅವ್ರು ಟೇಸ್ಟ್ ನೋಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆವಾಗ ತುಂಬ ಚೆನ್ನಾಗಿ ಮಾಡ್ಯಾಳೆ ರಾಧಾ ಅಡುಗೆನ, ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಗೊತ್ತೇ ಇರಲಿಲ್ಲ ಹಾಗೆ ಅಂತ ಮಾತಾಡ್ತಾಯಿರ್ತಾರೆ. ಅಷ್ಟೊತ್ತಿಗೆ ಅಮ್ಮ ಮಗ ಹಂಗೆ ಮಾತಾಡ್ತಾನೆ ಇರ್ತಾರೆ. ಅದೇ ಟೈಮಿಗೆ ರಾಧಾ ನೋಡ್ತಾಳೆ, ಏನೋ ಯೋಚನೆ ಮಾಡ್ತಿರ್ಬೇಕು ಅಂತೇಳ್ಬಿಟ್ಟು ಅವಳು ಸುಮ್ಮನಾಗ್ತಾಳೆ. ರಾಧಾ ಇನ್ನೇನು ಮಾತಾಡಲ್ಲ, ಹಂಗಂತ ಹೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಆಗ ಅಲ್ಲಿ ಅವಳ ಗಂಡ ಮತ್ತು ಅವ್ರ ಅತ್ತೆ ಅವರು ಟೇಸ್ಟ್ ನೋಡಿ ಸೂಪರು ಚೆನ್ನಾಗಿದೆ ಅಂತೆಲ್ಲ ಹಾಕ್ತಾರೆ ಅಂದ್ಕೊಂಡಿರ್ತಾಳೆ. ಆದರೆ ಅಡುಗೆ ಮಾಡೋರು ಮಾಡಿರೋದೇ ಬೇರೆ, ಮತ್ತು ಅದನ್ನು ತಂದಿರೋರೇ. ಹೀಗೆ ಇಬ್ಬರೂ ಕೈಗೆ ಹಾಕ್ಕೊಂಡು ಸಾಂಬಾರನ್ನ ಟೇಸ್ಟ್ ನೋಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟು ಚೆನ್ನಾಗಿ ರಾಧಾ ಅಡುಗೆ ಮಾಡ್ತಾಳೆ ಅಂತ ಗೊತ್ತೇ ಇಲ್ವಲ್ಲ ಅಮ್ಮ ಅಂತ ಅವನು ಹೇಳ್ತಾನೆ. ಹೌದು ಕಣೋ, ನನಗೂ ಗೊತ್ತಿಲ್ಲ ರಾಧಾ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತೇಳಿ. ದಿನಾನು ನಿನ್ನ ಹೆಂಡ್ತಿನೇ ಮಾಡ್ತಿದ್ಲಲ್ಲ, ಹಂಗಾಗಿ ಅವಳು ಅಡುಗೆ ಮಾಡ್ತಾಳೆ ಅಷ್ಟು ಚೆನ್ನಾಗಿ ಅಂತ ಗೊತ್ತೇ ಆಗಲಿಲ್ಲ ನೋಡು ಅಂತೇಳಿ ಇಬ್ಬರು ಮಾತಾಡ್ಕೊಳ್ತಾರೆ ಅಮ್ಮ ಮಗ. ಹೀಗೆ ಮಾತಾಡ್ತಾ ಟೇಸ್ಟ್ ನೋಡ್ತಾನೆ ಇರ್ತಾರೆ. ಇದನ್ನು ರಾಧಾನು ಮತ್ತು ಇನ್ನು ಅವರ ಓರ್ಗಿತ್ತಿನೂ ನೋಡ್ತಾರೆ. ಟೇಸ್ಟು ನೋಡ್ತಾ ಇರೋದನ್ನು ನೋಡ್ಬಿಟ್ಟು ಖುಷಿಯಾಗುತ್ತೆ. ಹೆಂಗೋ ಸದ್ಯ ಒಪ್ಕೊತ ಇದ್ದಾರಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಇಬ್ಬರು ನಗಾಡ್ತಲೇ ಇರ್ತಾರೆ. ಓರೋರ್ಗಿತ್ತಿರು ನಗಾಡ್ಕೊಂಡು ಹೌದಲ್ಲ ಅಂಥೇಳಿ ನೋಡ್ತಾ ಇರ್ತಾರೆ. ಆವಾಗ ಇವಳು ಊರ್ಮಿಳ ಇರಲ್ಲ. ಊರ್ಮಿಳ ಅವಳೆಲ್ಲ ಹೋಗಿರ್ತಾಳೆ. ಅವಳು ಇನ್ನೂ ನಾಟಕ ಆಡ್ತಲೇ ಇದ್ದಾಳೆ ವೀಲ್ಚೇರಲ್ಲಿ. ಇಲ್ಲಿವರೆಗೆ ಇನ್ನೂ ಕಾಲಿಲ್ಲ ನನಗೆ ಅನ್ನೋ ನಾಟಕನೇ ಮುಂದುವರ್ಸ್ಕೊಂಡು ಹೋಗ್ತಿದ್ದಾಳೆ. ರಾಧುಗೆಲ್ಲ ಗೊತ್ತಿದೆ, ಅವಳಿಗೆ ಕಾಲಿದೆ ಅನ್ನೋದು ಗೊತ್ತಿದೆ, ಎಲ್ಲ ಗೊತ್ತಿದೆ. ಆಲ್ಮೋಸ್ಟು ಎಲ್ಲ ಜನಕ್ಕೂ ಗೊತ್ತಿದೆ. ಅವ್ರ ಅತ್ತೆ ಮಾವಂಗೆ, ಬಾವದಿರಿಗೆ, ಬಾವಿಗೆ, ರಾಧನ ಗಂಡಿಗೆ ಕೃಷ್ಣನಿಗೆ ಗೊತ್ತಿಲ್ಲ ಅಂತಂದರೆ ಇನ್ನೆಲ್ಲರಿಗೂ ಗೊತ್ತಿದೆ. ಇವಳು ಕಾಲಿದೆ, ನಡೀತಾಳೆ, ಚೆನ್ನಾಗೇ ಇದ್ದಾಳೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಯಾರಿಗೂ ತೋರ್ಪಡಿಸ್ಕೊತಾ ಇಲ್ಲ. ಹೀಗೇ ಏನಕ್ಕೆ ನಾಟಕ ಆಡ್ತಿದ್ದಾಳೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಒಟ್ಟಿಗೆ ವೀಲ್ ಚೇರಲ್ಲೇ ಅವಳು ಮನೆ ಒಳಗೆಲ್ಲ ಓಡಾಡ್ತಾ ಇದ್ದಾಳೆ. ಅತ್ತೆ ಮಾವ ಅಂತೂ ನಂಬಿಟ್ಟಿದ್ದಾರೆ, ಅಯ್ಯೋ ನನ್ನ ಸೊಸೆ ಕಾಲು ಬರಲೇ ಇಲ್ಲ ಅಂಥೇಳಿ. ಆದರೆ ಅವಳು ಎಲ್ಲ ಕಡೆ ಚೆನ್ನಾಗಿ ಓಡಾಡ್ತಾಳೆ, ಮನೆಯಲ್ಲಿ ಮಾತ್ರ ವೀಲ್ ಚೇರ್ ಮೇಲೆ ಕೂರ್ತಾಳೆ. ಇದು ಒಂಥರ ಅವಳದು ಹಿಂಸೆ ಕೆಲಸನೇ. ಯಾರು ದಿನಾನೂ ಆ ಥರ ಮಾಡೋಕ್ಕೆ ನೆನಪಿರ್ಬೇಕಲ್ಲ, ಮಾಡೋಕ್ಕಾಗುತ್ತಾ? ಚೆನ್ನಾಗಿದ್ದೀವಿ ಅಂತಂದರೆ ನಾವು ಚೆನ್ನಾಗಿದ್ದೀವಿ ಅಂತೀವಿ, ಹುಷಾರಿಲ್ಲ ಅಂದರೆ ಹುಷಾರಿಲ್ಲ ಅಂತೀವಿ, ಹಾಗೆ. ಆದರೆ ಇವಳು ಹಂಗಲ್ಲ, ಮೇಂಟೈನ್ ಮಾಡ್ತಾಯಿದ್ದಾಳೆ.
ಎರಡೆರಡು ಕಡೆ ಮೇಂಟೈನ್ ಮಾಡ್ತಿದ್ದಾಳೆ. ಅಲ್ಲಿ ಯಾರೋ ಒಬ್ಬ ಇದ್ದಾನೆ, ಅವನ ಹತ್ರ ಏನೇನೋ ಹೇಳಿ ಆ ಗಂಡನ ತಗೊಂಡು ಕೂಡ ಹಾಕ್ಕೊಂಡಿದ್ದಾಳೆ, ಅವನನ್ನ ಚಿತ್ರಹಿಂಸೆ ಕೊಡ್ತಿದ್ದಾಳೆ. ಅದೇನು ಉದ್ದೇಶ ಅನ್ನೋದು ಇವಳ್ದು ಅದನ್ನು ಓರ್ಗಿತ್ತಿದ್ದು ಗೊತ್ತಾಗ್ತಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.